ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಡಿಪಾರ್ಟ್ಮೆಂಟ್ಗೆ ನಾನು 3:25 ನಿಮಿಷಕ್ಕೆ ಕಾಲ್ ಮಾಡಿದೆ. ಒಂದು 3 ನಿಮಿಷ ಮಾತಾಡಿದ್ದೀವಿ. ನೀವೇನೆಲ್ಲ ಡೌಟ್ಸ್ಗಳು ಕೇಳಿದ್ದೀರಾ, ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಸರ್ವರ್ ಇಶ್ಯೂ ಆಗಿರೋದ್ರಿಂದ ನನ್ನ ಕಾಲ್ ಕಟ್ ಆಗಿತ್ತು. ಅಗೇನ್ ಇಲ್ಲಿ ನೀವು ನೋಡ್ಬೋದು 6 ಮಿನಿಟ್ಸ್ ಬ್ಯಾಕ್ ಅವರು ಮತ್ತೆ ಕಾಲ್ ಬ್ಯಾಕ್ ಮಾಡಿದರು. ಆ್ಯಂಡ್ ನಾನೇ ಶಾಕ್ ಆದೆ, ಯುವನಿಧಿ ಹೆಲ್ಪ್ಲೈನ್ ನಂಬರಿಂದ ನನಗೇನು ಕಾಲ್ ಬರ್ತಾ ಇದೆ ಅಂತ ಹೇಳಿ. ಬಟ್ ಪಾಪ ಅವರು ಮ್ಯಾಮ್ ಸ್ವಲ್ಪ ಬ್ಯುಸಿ ಅಂದರೆ ಸರ್ವರ್ ಇಶ್ಯೂ ಇತ್ತಲ್ವ, ಅದಕ್ಕೆ ಕಟ್ಟಾಯಿತು. ಏನು ನಿಮ್ಮ ಪ್ರಾಬ್ಲಮ್ ಹೇಳಿ ಅಂತ ಹೇಳಿದರು. ಬಿಕಾಸ್ ನಾನು ಅವರಿಗೆ ಮ್ಯಾಮ್ ನಾನು ಯೂಟ್ಯೂಬರ್ ಇದ್ದೀನಿ, ಸೊ ತುಂಬ ಜನರು ನನಗೆ ಈ ಥರ ಕಾಮೆಂಟ್ಸ್ ಮಾಡ್ತಾಯಿದ್ರು, ಅವ್ರದ್ದೊಂದು ಡೌಟ್ಸ್ನ ಕೇಳ್ತಾಯಿದ್ರು. ಸೊ ಎಲ್ಲದಕ್ಕೂ ಸ್ವಲ್ಪ ಸೊಲ್ಯೂಷನ್ ಕೊಡಿ, ಸೊ ದಟ್ ನಾನು ಅವರಿಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಆ ಒಂದು ರೀಸನ್ನಿಂದ ಅವರು ಕಾಲ್ ಬ್ಯಾಕ್ ಮಾಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 3 ಟಾಪಿಕ್ಸ್ನ ನಾನು ಕ್ಲಿಯರ್ ಮಾಡಬೇಕು. ಫಸ್ಟ್ ಥಿಂಗ್, ಡಿಸೆಂಬರ್, ಜಾನ್ವರಿ ಆ್ಯಂಡ್ ಫೆಬ್ರವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಪರ್ಟಿಕ್ಯುಲರ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನ್ಯೂ ಅಪ್ಲಿಕೆಂಟ್ಸ್ ಯಾರೆಲ್ಲ ಇದ್ದೀರಾ, ಸೊ ಅವರು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು, ಯಾವಾಗ ಅಮೌಂಟ್ ಬರುತ್ತೆ, ಮತ್ತು ವೆರಿಫಿಕೇಷನ್ ಕಂಪಲ್ಸರಿ ಮಾಡಿಸಲೇಬೇಕು. ಸೊ ಎಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಕೂಡ ನೋಡೋಣ. ಹಾಗೆ ಯುವನಿಧಿ ಸ್ಕೀಮ್ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳಿತು, 2 ವರ್ಷ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ 2 ವರ್ಷ ಮಾತ್ರ ಬರುತ್ತಾ ಅಥವಾ ಕಂಟಿನ್ಯೂ ಆಗಿ ಹಾಗೆ 5 ವರ್ಷ ಕೊಡ್ತಾರಾ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ವಿಡಿಯೋದಲ್ಲಿ ಹೇಳಿರುವ ನೀವು ಏನಾದರೂ ಕಾಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ಎಷ್ಟು ಜನರಿಗೆ ಅಂತ ನಾನು ರಿಪ್ಲೈ ಮಾಡಲಿ, ಹೌದಲ್ವಾ? ಸೊ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿನೇ ನಾನು ಈ ಥರ ನಿಮಗೆ ವೀಡಿಯೋಸ್ನ ಮಾಡಿ ತಿಳಿಸ್ತಾ ಇರೋದು ಅಷ್ಟೇ ಗೈಸ್. ಸೊ ವಿಡಿಯೋದಲ್ಲಿ ಏನು ಹೇಳಿಲ್ಲ ಅದನ್ನು ನೀವು ಕಾಮೆಂಟ್ ಮಾಡಿದರೆ ನಾನು ಖಂಡಿತ ನಿಮಗೆ 100% ರಿಪ್ಲೈ ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ಇವಾಗ ಯುವನಿಧಿ ಸ್ಟಾಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಗೌರ್ಮೆಂಟ್ ಏನು ಹೇಳಿತ್ತು, 2 ವರ್ಷ ನಾವು ಸ್ಕೀಮ್ ಏನು ಕೊಡ್ತೀವಿ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 2 ವರ್ಷ ಮುಗ್ದಿಲ್ಲ ಅಂತ ಅನಿಸುತ್ತೆ, 1 ತಿಂಗಳು ಏನೋ ಬಾಕಿ ಇದೆ. ಸೊ ಈ 2 ವರ್ಷ ಮಾತ್ರ ನಾವು ಅಂದರೆ ಯುವನಿಧಿ ಅಮೌಂಟ್ ಕೊಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಸೊ 2 ವರ್ಷ ಆದಮೇಲೆ ನಿಮಗೆ ಸ್ಟಾಪ್ ಆಗುತ್ತೆ. ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಇರೋವರೆಗೂ ಯಾವುದೇ ರೀತಿಯಾದಂಥ ಯುವನಿಧಿ ಸ್ಕೀಮ್ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ ಅವ್ರಿಗೆ ದುಡ್ಡು ಕೂಡ ರಿಲೀಸ್ ಮಾಡಿದಾರಂತೆ, ಅಂದರೆ ಯುವನಿಧಿದು ಅಮೌಂಟ್ ಎಷ್ಟು ಬರಬೇಕಾಗಿದೆ ಫಂಡ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ 2 ವರ್ಷ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಏನಾದರೂ ಸ್ಟಾಪ್ ಆಗಬಹುದು. ಸೊ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ. ಆ ಥರ ಏನಾದರೂ 2 ವರ್ಷ ಆದಮೇಲೆ ಸ್ಟಾಪ್ ಆಗಿದೆ ಅಂತ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆನಾ ಗೈಸ್? ಇವಾಗ ಬನ್ನಿ ಡಿಸೆಂಬರ್, ಜಾನ್ವರಿ ಆ್ಯಂಡ್ ಫೆಬ್ರವರಿ ಅಮೌಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಿಮ್ಮ ಒಂದು ಡಿಸೆಂಬರ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ DBT ಪೂಸ್ಟ್ ಅಂತ ತೋರಿಸ್ತಾ ಇದೆ. ಸೊ DBT ಪೂಸ್ಟ್ ಅಂತ ತೋರಿಸ್ತಾ ಇದೆ. ನನ್ನ ಒಂದು ಅಪ್ಲಿಕೇಶನ್ ನಂಬರ್ ನಾನು ಶೇರ್ ಮಾಡಿದ್ದೆ ಮ್ಯಾಮ್ಗೆ. ಸೊ ಅಲ್ಲಿ ಕೂಡ ಅವರು ಹೇಳಿದ್ದಾರೆ ನಿಮ್ಮ DBT ಪೂಸ್ಟ್ ಆಗಿದೆ, ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಬರೀ ಡಿಸೆಂಬರ್ ತಿಂಗಳದು ಮಾತ್ರ ಅಪ್ಡೇಟ್ ಆಗಿರೋದು. ಓಕೆ, ನಿಮ್ಮ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿದೆಯಲ್ವಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸೊ ಡಿಸೆಂಬರ್ ತಿಂಗಳದು ಹಣ ನಿಮಗೆ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ಬನ್ನಿ, ಜಾನ್ವರಿ ಮತ್ತು ಫೆಬ್ರವರಿ ಅಮೌಂಟ್ ಯಾವಾಗ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಜಾನ್ವರಿ ಅಮೌಂಟ್ ಬಂದುಬಿಟ್ಟು ಈ ಮಂತ್ ಎಂಡಿಂಗಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಅಮೌಂಟ್ ಬರಬೇಕಾಗಿದೆ ಅದು ಫೈನಲ್ ಲಿಸ್ಟ್ಗೆ ನಾವು ಕಳಿಸಿದ್ದೀವಿ, ಅಂತಂದರೆ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಬೇಕಾಗಿದೆ ಅದು ಲಿಸ್ಟ್ ಕಳಿಸಿದ್ದೀವಿ. ಸೊ ಅದು ನಿಮಗೆ ಈ ಮಂತ್ ಎಂಡಿಂಗಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಜಾನ್ವರಿ ಅಮೌಂಟ್ ಆಯಿತು. ಇವಾಗ ಬನ್ನಿ ಫೆಬ್ರವರಿ ಅಮೌಂಟ್ ಬಗ್ಗೆ ಕೂಡ ಕೇಳ್ತೀರಾ, ಬಿಕಾಸ್ ಫೆಬ್ರವರಿ ತಿಂಗಳು ಕೂಡ ಮುಗೀತು ಅಲ್ವಾ? ಸೊ ಫೆಬ್ರವರಿ ತಿಂಗಳದು ಇವಾಗ ಸದ್ಯಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಡಿಸೆಂಬರ್ ಆ್ಯಂಡ್ ಜಾನ್ವರಿ ಮಂತ್ ಅಮೌಂಟ್ ಕ್ಲಿಯರ್ ಮಾಡ್ತೀವಿ ಈ ತಿಂಗಳಲ್ಲಿ. ಸೊ ಫೆಬ್ರವರಿ ಅಮೌಂಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳು ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಐ ಹೋಪ್ ಈ 3 ತಿಂಗಳದು ಅಮೌಂಟ್ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ಬನ್ನಿ ನ್ಯೂ ಅಪ್ಲಿಕೆಂಟ್ಸ್ಗಳು ಏನು ಮಾಡಬೇಕು ಅಂತ ಹೇಳ್ತೀನಿ, ಬಿಕಾಸ್ ಸಾಕಷ್ಟು ಜನರು ನ್ಯೂ ಅಪ್ಲಿಕೆಂಟ್ಸ್ ಕೂಡ ಇದ್ದಾರೆ. ಸೊ ಅವರು ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಮಾಡಬೇಕು ಅಕ್ಕ ಹೇಳಿ ಅಂತ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ. ಸೊ ಇವಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತೀರಲ್ವಾ? ಸೊ ನಿಮಗೆ ರಿಸಲ್ಟ್ ಡೇಟ್ ಅಂತ ಒಂದು ದಿವಸ ಬಂದಿರುತ್ತೆ, ನಿಮ್ಮ ಎಕ್ಸಾಮ್ ರಿಸಲ್ಟ್ ಡೇಟ್ ಬಂದಿರುತ್ತಲ್ವ? ಸೊ ರಿಸಲ್ಟ್ ಡೇಟ್ ಆದಮೇಲೆ 180 ಡೇಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ.
ಸೊ 180 ಡೇಸ್ ಕಂಪಲ್ಸರಿ ಅಂತ ಅವರು ಮೆನ್ಷನ್ ಮಾಡಿಲ್ಲ. ನೀವು ಅಪ್ಲೈ ಮಾಡಿರುವ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಲ್ವಾ, ಅದು DDPO ಆಫೀಸ್ ಅವರು ಬೇಗನೆ ವೆರಿಫೈ ಮಾಡಿದ್ರು ಅಂತಂದರೆ ನಿಮಗೆ ಚಾನ್ಸಸ್ ಬೇಗನೆ ಅಮೌಂಟ್ ರಿಲೀಸ್ ಆಗಬಹುದು. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ಪೆಂಡಿಂಗಲ್ಲಿತ್ತು, ಜಾಸ್ತಿ ಜನ ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಿದರೆ ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಚೆಕ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಅವರು 180 ಡೇಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆನಾ. ಸೊ 180 ಡೇಸ್ಗಿಂತ ಮುಂಚೆನೂ ನಿಮಗೆ ಬರ್ಬೋದು. ಸೊ ಮುಂಚೆ ಬರೋದಿಲ್ಲ ಅಂತ ಇಲ್ಲ. ಓಕೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಮೊದಲು ಅವರು ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇದೆಯಲ್ವಾ ಅಂತ ನೋಡ್ತಾರೆ. ಎಲ್ಲ ಕರೆಕ್ಟ್ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸಲ್ಲಿ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಕಳಿಸ್ತಾರೆ. ಅಂದರೆ ನೀವು ಅವಾಗ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ತೊಗೊಂಡು DDPO ಅಥವಾ DDPI ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ ಮೇಲೇ ನಿಮಗೆ ಅಮೌಂಟ್ DBT ಆಗುತ್ತೆ, ಅಂದರೆ DBT ಪುಷ್ ಆಗುತ್ತೆ. ಸೊ ಅಮೌಂಟ್ ರಿಲೀಸ್ ಆಯಿತು ಅಂತಂದರೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೊ ಯಾವಾಗ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ ನೋಡಿ, ಆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಶುರು ಮಾಡಬೇಕು. ಸೊ ಅಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಡಿ. ಆ್ಯಂಡ್ ಇವಾಗ ತುಂಬ ಜನ ಕೇಳ್ತಾ ಇದ್ರಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರ್ತಾ ಇದೆ, ನಾವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀವಿ ಅಂತ. ಸೊ ಅಂಥವರು ಸೆಲ್ಫ್ ಡಿಕ್ಲರೇಷನ್ ಮಾಡಿ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಬಟ್ ಆ್ಯಸ್ ಪರ್ ದಿ ರೂಲ್ಸ್ 180 ಡೇಸ್ ಕಂಪ್ಲೀಟ್ ಆಗಿದ ಮೇಲೆ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ. ಆ್ಯಂಡ್ DBT ಪುಷ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಬರುತ್ತೆ. ಓಕೆನಾ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಸ್ಟೇಟಸ್ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಅಲ್ಲೇನಾದರೂ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಇದ್ದರೆ ಹೋಗಿ ಮಾಡಿಸಿ. ಸೊ ಸುಮ್ಮನೆ ಹೋಗಿ ವೆರಿಫಿಕೇಷನ್ ಮಾಡ್ಸೋಕ್ಕೆ ಹೋಗಬೇಡಿ. ಓಕೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳಬಹುದು, ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಬಟ್ಟಂಥ ವೀಡಿಯೋಸ್ನ ನೋಡಿಕೊಂಡು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.